ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 5 ಜನರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಈ ಹಿಂದೆ ರೌಡಿ ಶೀಟರ್ ಜಗ್ಗನ ಭಾಮೈದ ಕಿರಣ್ನ ಕೊಲೆಯಾಗಿತ್ತು. ರೌಡಿ ಶೀಟರ್ ಆಗಿದ್ದಂತಹ ಜಗ್ಗ ಆತನ ಭಾಮೈದ ಕಿರಣ್ನ ಕೊಲೆಯಾಗಿತ್ತು. ಕಿರಣ್ ಕೊಲೆಯಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಬಿಕ್ಲು ಶಿವ ಆ ಪ್ರಕರಣದಲ್ಲಿ ವಿಚಾರಣೆ ಕೂಡ ಎದುರಿಸಬೇಕಾಗಿತ್ತು. ಹಳೆ ಸೇಡಿಗೆ ಕಿರಣ್ ಶಿಷ್ಯಂದಿರು ಬಿಕ್ಲು ಶಿವನನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಕಿರಣ್ನ ಶಿಷ್ಯರಾಗಿರುವಂತಹ ವಿಮಲ್, ಪ್ಯಾಟ್ರಿಕ್, ಸಂತೋಷ್, ನವೀನ್ ಈ ಆರೋಪಿಗಳನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಈಗ ಕಿರಣ್ನ ಶಿಷ್ಯಂದರು ಅಂತ ಏನು ಕರೆಸ್ಕೊಳ್ತಾ ಇದ್ರು ಅವರೇ ಶಿವನ ಕೊಲೆ ಮಾಡಿರಬಹುದು ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಕಿರಣ್ನ ಶಿಷ್ಯಂದಿರನ್ನ ಇದೀಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಕಿರಣ್ನ ಶಿಷ್ಯಂದಿರಾಗಿರುವ ವಿಮಲ್, ಪ್ಯಾಟ್ರಿಕ್, ಸಂತೋಷ್, ನವೀನನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಹಳೆ ಸೇಡಿನ ಒಂದು ಕಾರಣಕ್ಕಾಗಿ ಈ ಒಂದು ಹತ್ಯೆ ಆಗಿರಬಹುದು ಅನ್ನುವಂತಹ ಒಂದು ಅನುಮಾನ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಮೂಡ್ತಾ ಇತ್ತು. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಚುರುಕುಗೊಳ್ತಾ ಇದೆ. ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 5 ಜನರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಹಿಂದೆ ರೌಡಿ ಶೀಟರ್ ಜಗ್ಗನ ಭಾಮೈದನಾಗಿದ್ದಂತಹ ಕಿರಣ್ಣನ್ನ ಕೊಲೆ ಮಾಡಲಾಗಿತ್ತು. ಕಿರಣ್ನ ಕೊಲೆಯಲ್ಲಿ ಇದೇ ಬಿಕ್ಲು ಶಿವನ ಕೈವಾಡ ಇದೆ ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗಿತ್ತು. ಮಾಸ್ಟರ್ ಮೈಂಡ್ ಕೂಡ ಆಗಿದ್ದ ಒಂದು ಪ್ರಕರಣದಲ್ಲಿ ಇದೇ ಹಳೆ ಸೇಡಿಗೆ ಸಂಬಂಧಪಟ್ಟಂತೆ ಕಿರಣ್ನ ಶಿಷ್ಯಂದಿರು ಬಿಕ್ಲು ಶಿವನನ್ನ ಹತ್ಯೆ ಮಾಡಿದ್ದಾರೆ ಅನ್ನೋ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಆತನ ಶಿಷ್ಯಂದಿರಾಗಿರೋ ವಿಮಲ್, ಪ್ಯಾಟ್ರಿಕ್, ಸಂತೋಷ್, ನವೀನ್ ಇವರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಏನೋ ವಿಚಾರಣೆಗೆ ಒಳಪಡಿಸಿದ ನಂತರ ಆ ಸಂದರ್ಭದಲ್ಲಿ ಇವರು ಎಲ್ಲಿದ್ದರು, ಏನು ಮಾಡ್ತಾ ಇದ್ರು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ಒಂದು ವೇಳೆ ಏನಾದರೂ ಮಹತ್ವದ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದೇ ಆದರೆ ಇವರು ಕೂಡ ಅಂಧರಾಗುವಂತಹ ಸಾಧ್ಯತೆ ಇದೆ. ಇನ್ನು ಅದೇ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಯಾವ ರೀತಿಯೆಲ್ಲ ಸ್ಕೆಚ್ ಹಾಕ್ಕೊಂಡಿದ್ರು ಅಂತ ನೋಡೋದಾದರೆ ನಿನ್ನೆ ಬೆಳಗ್ಗೆಯಿಂದ ಮನೆಯಲ್ಲೇ ಬಿಕ್ಲು ಶಿವ ಮಲ್ಕೊಂಡಿದ್ದ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ನಿನ್ನೆ ಬೆಳಗ್ಗೆಯಿಂದ ಮನೆಯಲ್ಲೇ ಮಲಗಿದ್ದ. ರಾತ್ರಿ 8:30 ಸುಮಾರಿಗೆ ಬಿಕ್ಲು ಶಿವ ಮನೆಯಿಂದ ಹೊರಗಡೆ ಬಂದಿರ್ತಾರೆ. ಡ್ರೈವರ್ ಬಳಿ ಕಾರ್ ಕೀ ಪಡೆದುಕೊಳ್ಳೋದಕ್ಕೆ ಅಂತ ಬಿಕ್ಲು ಶಿವ ಮನೆಯಿಂದ ಹೊರಗಡೆ ಬರ್ತಾರೆ. ಇದೇ ಸಂದರ್ಭದಲ್ಲಿ ದುಷ್ಕರ್ಮಿಗಳು ಬೆಳಗ್ಗೆಯಿಂದಲೇ ಬಿಕ್ಲು ಶಿವನನ್ನು ಮುಗಿಸ್ಬೇಕು ಅಂತ ಕಾದು ಕುಳಿತಿದ್ರು. ಆತನನ್ನು ಹತ್ಯೆ ಮಾಡೋದಕ್ಕೆ ಅಂತ ಸ್ಕೆಚ್ ಹಾಕ್ಕೊಂಡು ಕಾದು ಕುಳಿತಿದ್ರು. ಹೊರಗಡೆ ಬಂದ ಕೂಡಲೇ 2 ಬೈಕ್ನಲ್ಲಿ ಬಂದು ಮನೆಯ ಬಳಿ ಕಾದು ಆತನಿಗಾಗಿ ವಾಚ್ ಕೂಡ ಮಾಡ್ತಾ ಇದ್ರು. ಹೊಂಚು ಹಾಕಿ ಕೂತಿದ್ರು. ಆತನನ್ನು ಹತ್ಯೆ ಮಾಡೋದಕ್ಕೆ ಅಂತ ಆತನಿಗಾಗಿ ಕಾಯ್ತಾ ಕುಳಿತಿದ್ರು. ಇನ್ನು ಶಿವ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ಹಂತಕರಿಂದ ಮಾಹಿತಿ ಕೂಡ ರವಾನೆ ಆಗುತ್ತೆ. ಅಂದರೆ ಆತ ಮನೆಯಿಂದ ಹೊರಗಡೆ ಬಂದಿದ್ದಾನೆ ಅಂತ ಮಾಹಿತಿ ರವಾನೆ ಮಾಡ್ತಾರೆ. ಬಿಕ್ಲು ಶಿವನ ಮನೆ ಬಳಿ ಇದ್ದಂತಹ ಒಂದು ಟೀ ಅಂಗಡಿ ಏನಿದೆ ಅಲ್ಲಿ ಕೂತಿದ್ದವರು ಈ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಆತ ಮನೆಯಿಂದ ಹೊರಗಡೆ ಬಂದಿದ್ದಾನೆ ಅಂತ ಟೀ ಶಾಪ್ ಬಳಿಯಲ್ಲಿ ಕುಂತವರು ಮಾಹಿತಿ ಕೊಟ್ಟಿದ್ದಾರೆ. ಕಾರ್ನ ಕೀ ಪಡ್ಕೊಂಡು ಡ್ರೈವರ್ ಜೊತೆ ಮಾತನಾಡ್ತಾ ಸಿಗರೇಟ್ ಹಚ್ಚಿದ್ದಂತಹ ಶಿವ ಇದೇ ಸಮಯಕ್ಕೆ ಕಾಯ್ತಿದ್ದಂತಹ ದುಷ್ಕರ್ಮಿಗಳು ಏಕಾಏಕಿ ದಾಳಿ ಮಾಡಿದ್ದಾರೆ. ಸ್ಕಾರ್ಪಿಯೋ ಕಾರಿನಲ್ಲಿ ಬಂದಂತಹ 7-8 ಜನ ಏಕಾಏಕಿ ಆತನ ಮೇಲೆ ಹಿಗ್ಗಾಮುಗ್ಗ ದಾಳಿ ಮಾಡಿದ್ದಾರೆ. ಹತ್ಯೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಜಗ್ಗನ ಭಾಮೈದ ಕಿರಣ್ ಮತ್ತು ಆತನ ಸಹಚರರು ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಒಂದು ಅನುಮಾನ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಅನೇಕರನ್ನ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭೈರತಿ ಸುರೇಶ್ ಅವರ ಮೇಲೂ ಕೂಡ ಅವರ ತಾಯಿ ಅಂದರೆ ಆ ಬಿಕ್ಲು ಶಿವ ಏನಿದ್ದಾನೆ ಅವರ ತಾಯಿ ಆರೋಪ ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ಯಾರ್ಯಾರು ಹತ್ಯೆ ಮಾಡಿದ್ದಾರೆ ಅವರನ್ನು ನಾನು ಗುರುತು ಪತ್ತೆ ಮಾಡಬಲ್ಲೆ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಹೀಗಾಗಿ ಈಗ ಪ್ರಕರಣ ದಾಖಲಾಗಿದೆ, ತನಿಖೆ ಮುಂದುವರಿತಾ ಇದೆ.